ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಕನ್ನಡ ವ್ಲಾಗ್ಸ್. ಇವತ್ತು ಥರ್ಸ್ಡೇ ಬೆಳಗ್ಗೆನೇ ಮೂಡ್ ಆಫ್ ಆಗೋಯ್ತು. ಬಟ್ ಏನು ಮಾಡೋಣ, ಮೂಡ್ ಆಫ್ ಆಯಿತು ಅಂತ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಕುಂತಿದ್ದೀನಿ. ಅಮ್ಮ ಇರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಈಸಿ ಆಗಿಬಿಟ್ಟಿದೆ. ನನಗೇನು ಕೆಲಸನೇ ಇಲ್ಲ, ಸುಮ್ಮನೆ ಎದ್ದೇಳೋದು, ಫ್ರೆಶ್ ಅಪ್ ಆಗೋದು, ತಿನ್ನೋದು ಅಷ್ಟೇ ಆಗಿದೆ. ಸ್ವಲ್ಪ ಮನೇಲಿ ಗ್ರಾಸರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಹೋಗಿ ತರಬೇಕು. ಯಾರು ಫ್ರೆಂಡ್ಸ್ ಒಂಥರ ಮೂಡ್ ಆಫ್. ಓಕೆ, ಮಾಲ್ಗೆ ಹೋಗಬೇಕು. ಮಾಲ್ಗೆ ಹೋಗಿ ಸ್ವಲ್ಪ ದಿನಸಿ ಎಲ್ಲ ತರಬೇಕು. ಬೆಳಿಗ್ಗೆ ತಿಂಡಿಗೆ ಅವರೆಕಾಯಿ ಮತ್ತು ಒಂದಿಷ್ಟು ತರಕಾರಿ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಮಾರ್ಕೆಟಿಗೆ ಹೋಗಿದ್ರು, ಬರ್ತಾ ಅಲ್ಲೇ ಅವರೆಕಾಯಿ ಸಿಕ್ತು ಅಂತ ತಗೊಂಡು ಬಂದಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಅವರೆಕಾಯಿ ಎಲ್ಲ ಹಾಕ್ಕೊಂಡು ಉಪ್ಪಿಟ್ಟು ಥರ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನನಗೆ ಕಾಯಿ ತುರಿ ಹಾಕಿದ್ರೆ ಇಷ್ಟ ಆಗುತ್ತೆ ಉಪ್ಪಿಟ್ಟು. ತಿಂಡಿ ಎಲ್ಲ ತಿಂದಾದಮೇಲೆ ನಮ್ಮ ಯಜಮಾನ್ರು ಮಾರ್ಕೆಟಿಗೆ ಹೋದರು. ನಮ್ಮಮ್ಮ ಉಳಿದಿರೋ ಅವರೆಕಾಯಿನೆಲ್ಲ ಬಿಡಿಸ್ತಾಯಿದ್ರು, ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಆಚೆ ಹೋಗಬೇಕಿತ್ತಲ್ಲ, ಸೊ ಹಾಗಾಗಿ ನಾನು ರೆಡಿಯಾಗಿದ್ದೆ. ನಾನು ರೆಡಿಯಾಗಿ ಹೊರಡೋ ಟೈಮ್ಗೆ ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿನೂ ಬಂದರು. ಸೊ ಅವರಿಗೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟು ಅವ್ರ ಜೊತೆ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊರಿಂದ ಬರ್ತಾ ಅಮ್ಮ ಒಂದೆರಡು ತುಳಸಿ ಗಿಡ ತಂದಿದ್ರು, ಅದನ್ನು ಹಾಕ್ತಾಯಿದ್ರು. ಅಷ್ಟೊತ್ತಿಗಾಗಲೇ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ಅಮ್ಮ ಮತ್ತು ಅಜ್ಜಿ ಇಬ್ಬರು ಅವ್ರ ತಮ್ಮನ ಮನೆಗೆ ಹೊರಟಿದ್ರು, ಅಂದರೆ ಅಮ್ಮನ ತಮ್ಮನ ಮನೆಗೆ. ಅದೊಂದು ಚಿಕ್ಕದಾಗಿ ಫಂಕ್ಷನ್ ಇಟ್ಕೊಂಡಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ರು. ನಾನು ಅವ್ರನ್ನ ಕಳಿಸ್ಕೊಟ್ಟೆ. ಅವ್ರನ್ನ ಕಳಿಸ್ಕೊಟ್ಟಾದ್ಮೇಲೆ ನೆಕ್ಸ್ಟು ನಾನು ನಮ್ಮ ಯಜಮಾನರು ದಿನಸಿ ತರೋದಕ್ಕೆ ಅಂತ ಹೋಗಬೇಕಿತ್ತಲ್ಲ. ಸೊ ಹಾಗಾಗಿ ಅವರು ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಅವರು ಹೋದ್ವಿ. ನಮ್ಮಮ್ಮ ಮನೇಲೇ ಇದ್ದರು, ಅವರು ಬರಲಿಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವಿಬ್ಬರು ಬಂದ್ವಿ. ಲಗೇಜ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಇವರು ಮನೇಲಿ ಕಾಳು ಐಟಮ್ಗಳೆಲ್ಲ ಖಾಲಿ ಆಗಿತ್ತು. ಆಮೇಲೆ ಒಂದು ಸ್ವಲ್ಪ ದಿನಸಿ ಕೂಡ ಖಾಲಿ ಆಗಿತ್ತು. ಸೊ ಹಾಗಾಗಿ ಅವನ್ನೆಲ್ಲ ತಗೊಂಡೆ. ಡಿಮಾರ್ಟ್ಗೆ ಬಂದಾಗ ತಗೊತೀವೋ ತಗೊಳಲ್ವೋ, ಒಂದಿಷ್ಟು ಐಟಮ್ನಂತೂ ರ್ಯಾಂಡಮಾಗಿ ನೋಡೇ ಹೋಗ್ತೀವಿ. ಹಗ್ಗ ಕೊಟ್ಟು ಇಳೀರಿ ಅಂತ ಬಿಡ್ಬೇಕಾಯ್ತು, ಲಿಫ್ಟ್ ಇರಬಾರ್ದಿತ್ತು. ಹೌದು, ನಂಗಂತೂ ಯಾಕೋ ತುಂಬ ಹಸು ಆಗ್ತಾ ಇತ್ತು. ಹೇಳೋ, ಏನು ಕೊಡಿಸ್ತೀಯಾ? ಒಂದು ಎಗ್ ರೈಸು ಕಬಾಬ್. ಹೊಡಿತೀನಿ ನಾನು. ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನಮ್ಮ ಅಮ್ಮಂಗೆ ಕೂಡ ಫೋನ್ ಮಾಡಿ ಕರೆದೆ. ನಮ್ಮಮ್ಮ ಬರಲಿಲ್ಲ, ನೀವೇ ತಿನ್ಕೊಂಡು ಬನ್ನಿ, ನನಗೇನು ಬೇಡ ಅಂತಂದರು. ಸೊ ನೋಡಿದ್ವಿ ಏನು ತಿನ್ನೋಣ ಅಂತ. ಯಾಕೋ ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ನನಗೆ ಹಸು ಆಗ್ತಾ ಇತ್ತು, ಬಟ್ ಸ್ಟಿಲ್ ನಂಗೆ ಅಲ್ಲೇನು ತಿನ್ನಬೇಕು ಅಂತಲೇ ಯಾಕೋ ಅನ್ನಿಸ್ತಿಲ್ಲ. ತುಂಬ ಆಸೆಯಿಂದ ಹೋದೆ, ಏನಾದರೂ ತಿನ್ನೋಣ, ಅಪರೂಪಕ್ಕಲ್ವ ತಿನ್ನೋದು ಅಂತ. ಬಟ್ ನಾನು ಹೋದ್ಮೇಲೆ ಯಾಕೋ ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ವಾಪಸ್ ಹೊರಟ್ವಿ. ಹೋಗ್ತಾ ಅಲ್ಲೇ ದಾರಿಲಿಲ್ಲಾದರೂ ಪಾನಿಪುರಿ ತಿನ್ನೋಣ ಅಂತ ಹೊರಟ್ವಿ.
ಹೋಗ್ತಾ ನನ್ನನ್ನು ಶಾಪ್ ಹತ್ರ ಬಿಟ್ಟು ಅವರು ಐಟಮ್ಸ್ ತಗೊಂಡು ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೋದರು. ಅಮ್ಮ ಮನೇಲಿದ್ರಲ್ಲ, ಅವ್ರನ್ನ ಬಿಟ್ಟು ತಿನ್ನಕ್ಕೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರು ಹೋಗಿ ಅಮ್ಮನ ಕರ್ಕೊಂಡು ಬಂದರು. ಇಲ್ಲಿ ಏನು ಬಡಿಲೇ ಇಲ್ಲ ಮತ್ತೆ ತಗೊಂಡು ಹೋದ್ರು. ನೋಡಿ ಈ ಕಡೆ ಏನಕ್ಕೆ ಬಂದಿದ್ದೀವಿ ಅಲ್ಲಿಗೆ? ಇಲ್ಲೇ ಒಂದು ಪಾನಿಪುರಿ ತಿಂದು ಹಾಂ, ಲೋಟ ತೊಳೆದು ಪಾನಿ ಕುಡಿದು ಲೋಟ ತೊಳೆದು ಲೋಟೆಲ್ಲ ವಾಶ್ ಮಾಡಿಕೊಟ್ಟು ನೋಡಿ ಬರೀ ಶಾಪಿಂಗ್ ಮಾಡ್ಕೊಂಡು ಬಂದು, ಬರೀ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬಂದು ಹೆಂಗೆ ಬಿದ್ಕೊಂಡವ್ರು. ನಮ್ಮ ಅಪ್ಪ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಎಲ್ಲಿ, ಯಾವರಲ್ಲಿ? ನಾನು ಅದಕ್ಕಿನ್ನ ದೊಡ್ಡ ಸಾಮ್ರಾಜ್ಯ ಕಟ್ತೀನಿ. ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದ್ವಿ. ಇವ್ರು ಹಾಗೆ ಸಾಕಾಗಿತ್ತು ಅಂತ ಮಲಗಿದ್ರು. ನಮ್ಮಮ್ಮ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ರು. ತುಂಬ ದಿನದಿಂದ ಶುಂಠಿ ಅಲ್ಲೇ ಇತ್ತು. ಸೊ ಹಾಗಾಗಿ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ರೆಡಿ ಮಾಡ್ತಾಯಿದ್ರು. ನಾನೊಂದು ಸ್ವಲ್ಪ ರಾಗಿನ ಮಿಲ್ ಮಾಡಿಸ್ಬೇಕಿತ್ತು. ಆಮೇಲೆ ನಮ್ಮ ಯಜಮಾನ್ರು ಹೋಗಿ ರಾಗಿನ ಮಿಲ್ ಮಾಡಿಸ್ಕೊಂಡು ತೊಗೊಂಬಂದರು. ಗಣೇಶ ಹಬ್ಬ ಇರೋದ್ರಿಂದ ಗಣೇಶನ ನೋಡಲೇಬೇಕಲ್ವ. ಸೊ ಹಾಗಾಗಿ ನೈಟು ನಾವೆಲ್ಲ ರೆಡಿಯಾಗಿ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು 2-3 ಕಡೆ ಗಣೇಶನ ಕೂರಿಸಿದ್ರು. ಹೋಗಿ ನೋಡ್ಕೊಂಡು ಬಂದ್ವಿ. ನಾವು ಫಸ್ಟು ಹೋಗಿದ್ದು ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕೂರಿಸಿರೋ ಗಣೇಶ, ಅದು ತುಂಬ ಕ್ಯೂಟ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಗಣೇಶ ಮೂರ್ತಿ ಮಾತ್ರ. ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಊಟ ಮಾಡಿಕೊಂಡು ಕೂತ್ಕೊಂಡಿದ್ವಿ. ನಾನು ನಮ್ಮಮ್ಮ ಅಲ್ಲಿ ನೋಡು ಎಲ್ಲ ಮುರ್ಕೊಂಡು ಕೊಟ್ಟಿರೋದು. ನೀನು ಚಿಕ್ಕ ಹುಡುಗನ. ಇಷ್ಟೇ ಫ್ರೆಂಡ್ಸ್ ಚಾಕ್ಲೇಟ್. ಕೊನೆಯಲ್ಲಿ ಐಸ್ ಕ್ರೀಮ್ ತಿಂದು ಇವತ್ತಿನ ದಿನನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.